ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 13ನೇ ಅಧ್ಯಾಯದಲ್ಲಿದ್ದೇವೆ. ಇಲ್ಲಿ ನಾರದರು ಯುಧಿಷ್ಠಿರ ಮಹಾರಾಜನಿಗೆ ಭಗವಂತನ ಬಗೆಗಿನ ಮಹತ್ವದ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 13ನೇ ಅಧ್ಯಾಯದ 45ನೆಯ ಶ್ಲೋಕ. ತಸ್ಮಾಜ್ಜಹ್ಯಂಗವೈಕ್ಲವ್ಯಮಜ್ಞಾನಕೃತಮಾತ್ಮನಃ ಕಥಂ ತ್ವನಾಥಾಃ ಕೃಪಣಾ ವರ್ತೇರಂಸ್ತೆ ಚ ಮಾಂ ವಿನಾ. ಆದ್ದರಿಂದ ಆತ್ಮದ ಅಜ್ಞಾನದಿಂದ ಉಂಟಾದ ಆತಂಕವನ್ನು ತ್ಯಜಿಸು. ಈಗ ನೀನು ಅಸಹಾಯಕರಾದ ಬಡಜೀವಿಗಳು ನೀನಿಲ್ಲದೆ ಹೇಗೆ ಇರುವರೆಂದು ಯೋಚಿಸುತ್ತಿರುವೆ. अतएव आत्म के अज्ञान से हुआ आतंकों को त्याग करो. अब तुम असहायक वे कैसे तुम्हारे बिना रहेंगे ऐसे ಯೋಚನ कर रहे हो. ನಾವು ನಮ್ಮ ಬಂಧು ಬಳಗದವರು ಅಸಹಾಯಕರಾಗಿ ನಮ್ಮನ್ನು ಅವಲಂಬಿಸಿದ್ದಾರೆಂದು ಯೋಚಿಸುತ್ತೇವಲ್ಲ, ಅದೆಲ್ಲ ಅಜ್ಞಾನದಿಂದಾಗಿ ಅಷ್ಟೇ. ಸರ್ವಶ್ರೇಷ್ಠ ಭಗವಂತನ ಆಜ್ಞೆಯಿಂದ ಈ ಜಗತ್ತಿನಲ್ಲಿ ತಾನು ಗಳಿಸಿದ ಸ್ಥಾನದ ರೂಪದಲ್ಲಿ ಪ್ರತಿಯೊಬ್ಬನೂ ಪ್ರತಿಯೊಂದು ಜೀವ ಜಂತುವು ಸಕಲ ರಕ್ಷಣೆಯನ್ನು ಹೊಂದಿರುತ್ತದೆ. ಭಗವಂತನನ್ನು ಭೂತಭೃತ್ ಅಂದರೆ ಸಕಲ ಜೀವಿಗಳಿಗೆ ರಕ್ಷಣೆಯನ್ನು ಕೊಡುವವನೆಂದು ತಿಳಿಯಲಾಗಿದೆ. ತನ್ನ ಕರ್ತವ್ಯಗಳನ್ನು ಮಾತ್ರ ತಾನು ಮಾಡಲೇಬೇಕು. ಸರ್ವಶ್ರೇಷ್ಠ ಭಗವಂತನಲ್ಲದೆ ಬೇರೆ ಯಾರೂ ಯಾರಿಗೂ ರಕ್ಷಣೆ ಕೊಡಲಾರರು. ಈ ಕೆಳಗಿನ ಶ್ಲೋಕದಲ್ಲಿ ಇದನ್ನು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಮುಂದಿನ ಶ್ಲೋಕ 46ನೆಯ ಶ್ಲೋಕ. ಕಾಲಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕಃ ಕಥಮನ್ಯಾಂಸ್ತು ಗೋಪಾಯೇತ್ ಸರ್ಪಗ್ರಸ್ತೋ ಯಥಾ ಪರಂ. ಪಂಚಭೂತಗಳಿಂದ ನಿರ್ಮಿತವಾದಂತಹ ಈ ಐಹಿಕ ಸ್ಥೂಲ ಶರೀರವು ಆಗಲೇ ಶಾಶ್ವತ ಕಾಲ, ಕರ್ಮ ಮತ್ತು ತ್ರಿಗುಣಗಳ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಹಾಗಿರುವಾಗ ಸರ್ಪದ ದವಡೆಯಲ್ಲಿ ಸಿಲುಕಿರುವಂತಹ ಅದು ಇತರರನ್ನ ಹೇಗೆ ತಾನೇ ರಕ್ಷಿಸಿತು? पांच भौतिक यह ऐहिक स्थूल शरीर शाश्वत काल, कर्म और त्रिगुणों के नियंत्रण में है. ऐसे में सर्प के मुंह में गया वो कैसे और लोगों को रक्षा कर सकता है? ರಾಜಕೀಯ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಪ್ರಚಾರದ ಮೂಲಕ ಜಾಗತಿಕ ಸ್ವಾತಂತ್ರ್ಯಕ್ಕಾಗಿ ನಡೆಸುವ ಆಂದೋಲನಗಳಿಂದ ಯಾರಿಗೂ ಲಾಭವಾಗಲಾರದು, ಏಕೆಂದರೆ ಅವು ಸರ್ವೋನ್ನತ ಶಕ್ತಿಯಿಂದ ನಿಯಂತ್ರಿತವಾಗಿವೆ. ಬದ್ಧಾತ್ಮನಾದಂತಹ ಜೀವಿಯು ಐಹಿಕ ನಿಸರ್ಗದ ಪೂರ್ಣ ನಿಯಂತ್ರಣದಲ್ಲಿದ್ದಾನೆ. ಶಾಶ್ವತ ಕಾಲ ಮತ್ತು ವಿಭಿನ್ನ ಗುಣಗಳ ಆದೇಶಕ್ಕೆ ಅನುಸಾರವಾದಂತಹ ಕರ್ಮಗಳು ಐಹಿಕ ಪ್ರಕೃತಿಯ ಪ್ರತಿನಿಧಿಗಳು. 3 ಐಹಿಕ ಗುಣಗಳಿವೆ. ಅವುಗಳಿಗೆ ಸತ್ವ, ರಜಸ್ ಮತ್ತು ತಮಸ್ ಎಂದು ಹೆಸರು. ಜೀವಿಯು ಸತ್ವಗುಣದಲ್ಲಿ ನಿಲ್ಲದಿದ್ದಲ್ಲಿ ವಸ್ತು ವಿಷಯಗಳನ್ನು ಇದ್ದ ಹಾಗೆ ಕಾಣಲಾಗದು. ರಜೋಗುಣ, ತಮೋಗುಣದಲ್ಲಿ ಇರುವವರಂತೂ ವಸ್ತುಗಳನ್ನು ಇರುವಂತೆಯೇ ಖಂಡಿತ ಕಾಣಲಾರರು. ಆದ್ದರಿಂದ ರಜೋಗುಣ, ತಮೋಗುಣ ಉಳ್ಳವರು ರುಜು ಮಾರ್ಗದಲ್ಲಿ ತಮ್ಮ ಕರ್ಮಗಳನ್ನು ನಡೆಸಲಾರರು. ಸತ್ವಗುಣದಲ್ಲಿರುವ ಮನುಷ್ಯನಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ಸಹಾಯವಾಗಬಹುದು. ಹೆಚ್ಚಿನ ಜನರು ರಜೋಗುಣಿಗಳು, ತಮೋಗುಣಿಗಳು ಆಗಿರುತ್ತಾರೆ. ಆದ್ದರಿಂದ ಅವರ ಉಪಾಯಗಳು, ಯೋಜನೆಗಳು ಇತರರಿಗೆ ಯಾವ ಒಳಿತನ್ನೂ ಮಾಡಲಾರವು. ಈ ಗುಣಗಳಿಗಿಂತ ಮಿಗಿಲಾದದ್ದು ಶಾಶ್ವತ ಕಾಲ. ಈ ಐಹಿಕ ಜಗತ್ತಿನಲ್ಲಿನ ಎಲ್ಲದರ ರೂಪವನ್ನು ಬದಲಿಸುವುದರಿಂದ ಅದನ್ನು ಕಾಲವೆಂದು ಕರೆಯಲಾಗಿದೆ. ಒಮ್ಮೆ ನಾವು ಯಾವುದೋ ತಾತ್ಕಾಲಿಕ ಲಾಭವನ್ನು ಉಂಟು ಮಾಡಲು ಸಮರ್ಥರಾದರೂ ಕಾಲಾಂತರದಲ್ಲಿ ಆ ಉತ್ತಮ ಯೋಜನೆಯಲ್ಲಿಗೆ ಆಶಾಭಂಗ ಉಂಟು ಮಾಡುವಂತೆ ಕಾಲ ನೋಡಿಕೊಳ್ಳುತ್ತದೆ. ಮಾಡಲು ಸಾಧ್ಯವಾದ ಒಂದೇ ಒಂದು ವಿಷಯವೆಂದರೆ ಶಾಶ್ವತ ಕಾಲದಿಂದ ಹೊರಬರುವುದು ಅಷ್ಟೇ.
ಕಾಲವನ್ನು ಕಾಲಸರ್ಪಕ್ಕೆ ಹೋಲಿಸಲಾಗಿದೆ. ಅದು ಕಡಿದರೆ ಸಾವು ನಿಶ್ಚಿತವೇ. ಕಾಳಿಂಗ ಕಡಿದವನನ್ನು ಯಾರೂ ಕಾಪಾಡಲಾರರು. ಕಾಳಿಂಗದಂತಹ ಕಾಲದ ಅಥವಾ ಅದರ ಸಮಗ್ರ ಸ್ವರೂಪವಾದ ತ್ರಿಗುಣಗಳ ಹಿಡಿತದಿಂದ ಹೊರಬರುವ ಅತ್ಯುತ್ತಮ ಉಪಾಯವೆಂದರೆ ಭಕ್ತಿಯೋಗ. ಭಗವದ್ಗೀತೆಯು 14ನೇ ಅಧ್ಯಾಯದ 26ನೆಯ ಶ್ಲೋಕದಲ್ಲಿ ಹಾಗೆಯೇ ಸಲಹೆ ಇದೆ. ಜಗತ್ತಿನಾದ್ಯಂತ ಭಕ್ತಿಯೋಗವನ್ನು ಉಪದೇಶಿಸುವ ಕೆಲಸದಲ್ಲಿ ಪ್ರತಿಯೊಬ್ಬನನ್ನೂ ತೊಡಗಿಸುವುದೇ ಮಾನವ ಕಲ್ಯಾಣ ಕ್ರಿಯೆಗಳ ಅತ್ಯುನ್ನತ ಪರಿಪೂರ್ಣ ಯೋಜನೆಯಾಗಿದೆ. ಏಕೆಂದರೆ ಅದು ಮಾತ್ರ ಮಾಯೆಯ ನಿಯಂತ್ರಣದಿಂದ ಅಥವಾ ಮೇಲೆ ವಿವರಿಸಿದಂತೆ ಕಾಲ, ಕರ್ಮ, ಗುಣಗಳು ಯಾವುದರ ಪ್ರತಿನಿಧಿಗಳಾಗಿವೆಯೋ ಆ ಐಹಿಕ ನಿಸರ್ಗದಿಂದ ಜನರನ್ನು ಕಾಪಾಡಬಹುದಾಗಿದೆ. ಭಗವದ್ಗೀತೆಯ 14ನೇ ಅಧ್ಯಾಯದ 26ನೆಯ ಶ್ಲೋಕದಲ್ಲಿ ಇದನ್ನು ದೃಢಪಡಿಸಲಾಗಿದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.